ಬೆಂಗಳೂರು ಸಮುದ್ರ ಮಟ್ಟದಿಂದ 949 ಮೀಟರ್ 31.13 ಅಡಿ ಎತ್ತರದಲ್ಲಿ ಡೆಕ್ಕನ್ ಪ್ರಸ್ಥಭೂಮಿಯ ಮೇಲೆ ಆವರಿಸಲ್ಪಟ್ಟಿದೆ. ಇದು ಬಹುಶಃ ಭಾರತದ ಎಲ್ಲಾ ನಗರಗಳಲ್ಲಿ ಅತ್ಯುತ್ತಮ ಹವಾಮಾನವನ್ನು ನೀಡುತ್ತದೆ. ದಂತಕಥೆಯ ಪ್ರಕಾರ ಬೆಂಗಳೂರಿಗೆ ಬೆಂದ ಕಾಳು, ಇದರರ್ಥ ಸ್ಥಳೀಯ ಭಾಷೆ ಕನ್ನಡದಲ್ಲಿ ಬೇಯಿಸಿದ ಬೀನ್ಸ್ ಪದಗಳಿಂದ ಈ ಹೆಸರು ಬಂದಿದೆ. ವಿಜಯನಗರ ಸಾಮ್ರಾಜ್ಯದ ರಾಜ ವೀರ ಬಲ್ಲಾಳನು ಒಮ್ಮೆ ಕಾಡಿನಲ್ಲಿ ಕಳೆದು ಹೋದನು ಮತ್ತು ಏಕಾಂಗಿ ಕುಟೀರದ ಮೇಲೆ ಎಡವಿ ಬಿದ್ದನು. ಅಲ್ಲಿ ವಾಸಿಸುತ್ತಿದ್ದ ಒಬ್ಬ ಮುದುಕಿಯು ಹಸಿವಿನಿಂದ ಬಳಲುತ್ತಿರುವ ರಾಜನಿಗೆ ಬೇಯಿಸಿದ ಕಾಳುಗಳನ್ನು ಬೆಂದ ಕಾಳು ಎಂದು ನೀಡಿರಬಹುದು. ಬೆಂದ ಕಾಲೂರು ನಂತರ ಕನ್ನಡದಲ್ಲಿ ಬೆಂಗಳೂರು ಮತ್ತು ಇಂಗ್ಲಿಷ್ನಲ್ಲಿ ಬೆಂಗಳೂರು ಎಂದು ಕರೆಯಲ್ಪಟ್ಟಿತು. ಆದಾಗ್ಯೂ ಬಲ್ಲಾಳ ರಾಜನ ಸಮಯಕ್ಕಿಂತ ಮುಂಚೆಯೇ ಬೆಂಗಳೂರು ಅನ್ನು ಬೇಗೂರು ಗ್ರಾಮದ 9ನೇ ಶತಮಾನದ ದೇವಾಲಯದ ಶಾಸನದಲ್ಲಿ ದಾಖಲಿಸಲಾಗಿದೆ ಎಂದು ಐತಿಹಾಸಿಕ ಪುರಾವೆಗಳು ತೋರಿಸುತ್ತವೆ. ಇಂದಿಗೂ ಸಹ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಕೊಡಿಗೆಹಳ್ಳಿ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದೆ ಮತ್ತು ಇದನ್ನು ಹಳೆ ಬೆಂಗಳೂರು ಅಥವಾ ಹಳೆಯ ಬೆಂಗಳೂರು ಎಂದು ಕರೆಯಲಾಗುತ್ತದೆ. 1638ರಲ್ಲಿ ಶಿವಾಜಿಯ ತಂದೆ ಶಹಾಜಿರಾವ್ ಭೋಂಸ್ಲೆ ನಗರವನ್ನು ವಶಪಡಿಸಿಕೊಂಡರು. 1687ರಲ್ಲಿ ಔರಂಗಜೇಬನ ಸೈನ್ಯವು ಬೆಂಗಳೂರನ್ನು ವಶಪಡಿಸಿಕೊಂಡಿತು ಮತ್ತು ಅದನ್ನು ಅತ್ಯಲ್ಪ ಮೊತ್ತಕ್ಕೆ ಒಡೆಯರ್ಗಳಿಗೆ ಮಾರಿತು. ಒಡೆಯರ್ಗಳು 1759ರಲ್ಲಿ ಪ್ರಸಿದ್ಧ ಲಾಲ್ ಬಾಗ್ ಅನ್ನು ನಿರ್ಮಿಸಿದರು. ಇದು ಬೆಂಗಳೂರಿನ ಅತ್ಯಂತ ಸುಂದರವಾದ ಉದ್ಯಾನವನಗಳಲ್ಲಿ ಒಂದಾಗಿದೆ. ಅದೇ ವರ್ಷದಲ್ಲಿ ಹೈದರ್ ಅಲಿಯು ಬೆಂಗಳೂರನ್ನು ಕೃಷ್ಣರಾಜ ಒಡೆಯರ್ ರಿಂದ ಜಾಗೀರ್ ಆಗಿ ಸ್ವೀಕರಿಸಿದರು. ಅವರು ದಕ್ಷಿಣದ ಕೋಟೆಯನ್ನು ಭದ್ರಪಡಿಸಿದರು ಮತ್ತು ಬೆಂಗಳೂರನ್ನು ಸೈನ್ಯದ ಪಟ್ಟಣವನ್ನಾಗಿ ಮಾಡಿದರು. 1799ರಲ್ಲಿ 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸತ್ತಾಗ ಬ್ರಿಟಿಷರು ಬೆಂಗಳೂರು ಸೇರಿದಂತೆ ರಾಜ್ಯವನ್ನು ಕೃಷ್ಣರಾಜ ಒಡೆಯರ್ಗೆ ನೀಡಿದರು. 19ನೇ ಶತಮಾನದ ಆರಂಭದಲ್ಲಿ ಜನರಲ್ ಪೋಸ್ಟ್ ಆಫೀಸ್ ತೆರೆಯಲಾಯಿತು ಮತ್ತು 9 ವರ್ಷಗಳ ನಂತರ 1809ರಲ್ಲಿ ಕಂಟೋನ್ಮೆಂಟ್ ಅನ್ನು ಸ್ಥಾಪಿಸಲಾಯಿತು. 1831ರಲ್ಲಿ ಕೃಷ್ಣರಾಜ ಒಡೆಯರ್ ದುರಾಡಳಿತವನ್ನು ಆರೋಪಿಸಿ ಬ್ರಿಟಿಷರು ಮೈಸೂರು ಸಾಮ್ರಾಜ್ಯದ ಆಡಳಿತವನ್ನು ವಹಿಸಿಕೊಂಡರು. ಬ್ರಿಟಿಷರ ಪ್ರಭಾವದಲ್ಲಿ ಬೆಂಗಳೂರು ರೈಲ್ವೆ, ಟೆಲಿಗ್ರಾಫ್, ಅಂಚೆ ಮತ್ತು ಪೊಲೀಸ್ ಇಲಾಖೆಗಳಂತಹ ಆಧುನಿಕ ಸೌಲಭ್ಯಗಳೊಂದಿಗೆ ಅರಳಿತು. ಮೊದಲ ರೈಲನ್ನು 1859ರಲ್ಲಿ ನಗರದಿಂದ ಫ್ಲಾಗ್ ಮಾಡಲಾಯಿತು ಮತ್ತು 5 ವರ್ಷಗಳ ನಂತರ 1864ರಲ್ಲಿ ಸುಂದರ ಕಬ್ಬನ್ ಪಾರ್ಕ್ ಅನ್ನು ಸ್ಯಾಂಕಿ ನಿರ್ಮಿಸಿದರು. ಶತಮಾನದ ಕೊನೆಯಲ್ಲಿ ಅಟ್ಟಾರ ಕಚೇರಿ ಮತ್ತು ಬೆಂಗಳೂರು ಅರಮನೆಯ ಕಟ್ಟಡವನ್ನು ಕಂಡಿತು. 20ನೇ ಶತಮಾನವು ನಗರದಲ್ಲಿ ಮೊದಲ ಮೋಟಾರು ಕಾರಿನ ಆಗಮನವನ್ನು ಕಂಡಿತು. 1881ರಲ್ಲಿ ಬ್ರಿಟಿಷರು ನಗರವನ್ನು ಒಡೆಯರ್ಗಳಿಗೆ ಹಿಂದಿರುಗಿಸಿದರು. ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರಂತಹ ದಿವಾನರು ಬೆಂಗಳೂರು ತನ್ನ ಆಧುನಿಕ ದೃಷ್ಟಿಕೋನವನ್ನು ಸಾಧಿಸಲು ಸಹಾಯ ಮಾಡಿದ ಪ್ರವರ್ತಕರು. ಅಲ್ಲಿಂದೀಚೆಗೆ ನಗರವು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಬೆಂಗಳೂರು ಭಾರತದ 5ನೇ ಅತಿದೊಡ್ಡ ಮತ್ತು ಏಷ್ಯಾದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ.